ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋ ಬಂದು ಗೌರಿ ಗಣೇಶದ್ದು ಒಂದು ಲಾಗ್ ಆಗಿರುತ್ತೆ. ಸೊ ಮೊದಲಿಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ವಲ್ಪ ಲೇಟಾಗಿ ಹೇಳ್ತಾ ಇದ್ದೀನಿ, ಬಟ್ ಸ್ಟಿಲ್ ಎಲ್ಲರಿಗೂ ಶುಭಾಶಯ ಹೇಳಲೇಬೇಕಲ್ವ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಬೆಳಿಗ್ಗೆ ಸ್ವಲ್ಪ ಬೇಗನೆ ಎದ್ದು, ಯಾಕಂದರೆ ಬಾಗಿಲಿಗೆಲ್ಲ ನೀರು ಹಾಕಿ ನಾವು ಹೊಸ್ಲಿಗೆಲ್ಲ ಕಿರ್ಸೋಣ ಅಂತ ಹೇಳ್ತಿದ್ವಿ ನಮ್ಮ ಹಳ್ಳಿ ಕಡೆ ಎಲ್ಲ. ಸೊ ಅದನ್ನು ಇಲ್ಲೂ ಕೂಡ ನಾವು ಕಂಟಿನ್ಯೂ ಮಾಡಿಕೊಂಡೇ ಬರ್ತಾಯಿದ್ವಿ. ಸೊ ಸ್ವಲ್ಪ ಕಿರ್ಸೊಣ್ಣೆ ಎಲ್ಲ ಬಿಟ್ಟು, ರಂಗೋಲಿ ಬಿಟ್ಟು, ಸೊ ಅದಾದ ನಂತರ ಒಂದಷ್ಟು ಐಟಮ್ಸ್ ಎಲ್ಲ ತರಿಸೋದಿತ್ತು, ಅದೆಲ್ಲ ತರಿಸಿ ರೆಡಿ ಮಾಡ್ಕೊಂಡ್ವಿ ಪೂಜೆಗೆಲ್ಲ. ಹಾಗೆ ಮಧ್ಯಾಹ್ನ ಯಾವುದೇ ಒಂದು ವಿಡಿಯೋ ಏನು ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಜಸ್ಟ್ ಸಂಜೆಯಿಂದ ನಾನು ಆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಒಂದು ಸಂಜೆಯ ಲಾಗ್ ಆಗಿರುತ್ತೆ. ಸಂಜೆ ಅಂದರೆ 3 ಗಂಟೆ ಮೇಲೆ ನಾವು ಹೊಸನೀರು ತರಲಿಕ್ಕೆ ಹೋಗ್ತೀವಿ. ಆವಾಗ ಈ ರೀತಿ ಒಂದು ಪಡಿಯನ್ನು ಇಟ್ಟು ಮರದಲ್ಲಿ ಇಟ್ಟು ಹೋಗಬೇಕಾಗತ್ತೆ ನಮ್ಮ ಕಡೆ. ಹಾಗಾಗಿ ನಾನಿಲ್ಲಿ ಹೊಸನೀರಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಮರ ತಗೊಂಡು ಅದಕ್ಕೆ ಈ ರೀತಿ ಅಕ್ಕಿ, ಕಾಯಿ, ಅರಿಶಿನ, ಕುಂಕುಮ, ಗಂಧದ ಕಡ್ಡಿ, ಕುಂಬಳಕಾಯಿ, ಮೆಣಸು, ಉಪ್ಪು ಇದನ್ನೆಲ್ಲ ಹಾಕಿ ಪಡಿ ಇಟ್ಟು ಅದಾದ ನಂತರ ನಾವು ಹೊಸನೀರು ತರಲಿಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ. ನಾನು ಮತ್ತು ನನ್ನ ತಂಗಿ ಆ್ಯಕ್ಚುಲಿ ನೀರೆಲ್ಲ ಬಿಟ್ಟಿದ್ರೆ ಅಲ್ಲೇ ತೊಗೊಂಡ್ಬಿಡ್ತಾಯಿದ್ವಿ. ಬಟ್ ನೀರಿರಲಿಲ್ಲ. ಅಂದರೆ ಟ್ಯಾಪ್ ವಾಟರ್ ಏನು ಬರುತ್ತೆ, ಮೇಯ್ನ್ ನೆಲೆಯಲ್ಲಿ ಬರುತ್ತಲ್ವ, ಆ ನೀರನ್ನೇ ಇಟ್ಕೊಂಡು ನಾವು ಹೊಸನೀರಿಗೆ ಪೂಜೆ ಮಾಡುವಂಥದ್ದು. ಬಟ್ ಅವತ್ತು ನಮ್ಗೆ ಯಾಕೋ ನೀರೇ ಬಿಡಲಿಲ್ಲ. ಸೊ ಹಂಗಾಗಿ ನಮ್ಮ ಪಕ್ಕದ ಮನೆ ಆಂಟಿ ಮನೇಲಿ ನೀರು ಬರ್ತಾ ಇತ್ತು. ಸೊ ಹಂಗೆ ಎಲ್ಲೇ ಇಟ್ಕೊಂಬಿಡಿ ಬನ್ನಿ ಅಂತ ಹೇಳಿದ್ರಲ್ವ, ಹಾಗಾಗಿ ಅಲ್ಲಿಗೆ ಹೋದ್ವಿ. ನಮ್ಮ ಕಡೆ ಏನಂದರೆ ಈ ರೀತಿ ನೀರು ತರುವಾಗ ನೀರೆಲ್ಲ ಇಟ್ಕೊಂಡು ಈ ರೀತಿ 5 ಕಲ್ಲುಗಳನ್ನ ಇಟ್ಟು, ಸೊ ಅದಕ್ಕೂ ಕೂಡ ಪೂಜೆ ಮಾಡಬೇಕು. ಅದನ್ನೆಲ್ಲ ಮುಗಿಸ್ಕೊಂಡ್ವಿ. ಆಲ್ರೆಡಿ ನೀರಿಗೆ ವೆಯ್ಟ್ ಮಾಡಿ ಸ್ವಲ್ಪ ಲೇಟಾಗಿತ್ತು, ಹಂಗಾಗಿ ಸ್ವಲ್ಪ ಬೇಗನೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಕಡೆ ಅಂತೂ ಒಂದಷ್ಟು ಪ್ರೊಸೀಜರ್ ಇರುತ್ತೆ ಗೌರಿ ಹಬ್ಬದಲ್ಲಿ. ಇದೇ ರೀತಿ ಮಾಡಬೇಕು, ಅದೇ ರೀತಿ ಮಾಡಬೇಕು ಅಂತ. ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರು ಒಪ್ಪೋದೇ ಇಲ್ಲ. ಸತೀಶ್ ಅವರಾಗಿರ್ಬೋದು, ಹಾಗೆ ಅವ್ರ ತಮ್ಮ ಶಶಿಧರ ಅವರಾಗಿರ್ಬೋದು, ಎಲ್ಲರೂ ಹಾಗೆಯೇ ಯಾವ ಒಂದು ಪದ್ಧತಿಗಳನ್ನ ನಾವು ನಿಯಮವಾಗಿ ಪಾಲಿಸ್ಕೊಂಡು ಬಂದಿರ್ತೀವಿ. ಹಿಂದಿನ ಕಾಲದಿಂದ, ಅಂದರೆ ನಮ್ಮ ಅತ್ತೆ ಕಾಲ ಮತ್ತು ನಮ್ಮ ಅಜ್ಜಿ ಕಾಲದಿಂದಲೂ ಯಾವ ರೀತಿ ಪದ್ಧತಿಗಳನ್ನ ರೂಢಿ ಮಾಡ್ಕೊಂಡು ಬಂದಿರ್ತಾರೆ. ಸೊ ಅದನ್ನೆಲ್ಲ ಮಿಸ್ ಮಾಡ್ದೇ ಮಾಡಬೇಕು ಸತೀಶ್ ಅವ್ರಿಗೆ. ಹಾಗಾಗಿ ನಾವು ಚಾಚು ತಪ್ಪದೇ ಪಾಲಿಸ್ತೀವಿ. ಮೊದಲೆಲ್ಲ ನಮ್ಮ ಹಳ್ಳಿಲಿದ್ದಾಗ ಹೋಗಿ ಅಂದರೆ ಹೊಳೆ ಇರ್ತಿತ್ತಲ್ಲಿ, ಅಲ್ಲಿ ಹೋಗಿ ಹೊಸನೀರೆಲ್ಲ ತಂದು ಅಲ್ಲೇ ಪೂಜೆ ಮಾಡ್ಕೊಂಡೆಲ್ಲ ತಗೊಂಡು ಬರ್ತಾಯಿದ್ವು. ಅಥವಾ ಬಾವಿ ಇತ್ತು, ಕೆಲವೊಂದಷ್ಟು ದಿವಸ ಬಾವಿಲೂ ಕೂಡ ಹೋಗಿ ಹೊಸನೀರೆಲ್ಲ ತಗೋತಾ ಇದ್ವಿ. ಈ ಸಿಟಿಗಳಲ್ಲಿ ಯಾವ ಬಾವಿ ಹುಡ್ಕೋಕ್ಕಾಗುತ್ತೆ ಅಲ್ವಾ, ಅದಕ್ಕೋಸ್ಕರ ಇಲ್ಲೇ ಯಾವ್ದು ನಮ್ಮ ನೀರು ಬರ್ತಿತ್ತು ಅಂದರೆ ನಮ್ಮ ನೆಲೆ ನೀರೆಲ್ಲ ಇಟ್ಕೊಂಡ್ಬಿಡ್ತೀವಿ. ಇಲ್ಲಾಂದರೆ ಹೊರಗಡೆ ಅಂದರೆ ಪಕ್ಕದ ಮನೆಗಳಲ್ಲಿ ಬೋರ್ ನೀರೆಲ್ಲ ಇರುತ್ತಲ್ವ, ಅದನ್ನು ಆನ್ ಮಾಡಿಸ್ಕೊಂಡು ಅಲ್ಲಿಂದ ಇಟ್ಕೊಂಡು ಬರ್ತೀವಿ. ಹುಡುಗರು ರೇಗಿಸ್ತಾಯಿದ್ರು, ಪ್ರತಿ ವರ್ಷ ಇದೇ ಪೋಸ್ ನಿಮ್ಮದು ಅಂತೆಲ್ಲ. ಸೊ ಅಕ್ಕನ ಮಗ ಬಂದಿದ್ದ, ಸೊ ಅವನು ಮತ್ತು ನನ್ನ ಮಗ ಎಲ್ಲರೂ ಸೇರ್ಕೊಂಡು ನಗಿಸ್ತಾಯಿದ್ರು. ಈ ಒಂದು ಗೌರಿ ಹಬ್ಬ ಅಂದರೆ ತುಂಬ ದಿನದಿಂದನೇ ನಾವು ಡೀಪ್ ಕ್ಲೀನಿಂಗ್ ಎಲ್ಲ ಶುರು ಮಾಡಿಬಿಟ್ಟಿರ್ತೀವಿ. ಹಾಗೆ ಮಡಿ ಕೆಲಸಗಳೆಲ್ಲ ಜಾಸ್ತಿನೇ ಇರುತ್ತೆ. ಸೊ ಅದೆಲ್ಲ ಮಾಡಿರ್ತೀವಲ್ವ, ಇವತ್ತಿಗೆ ಒಂದು ಸಾರ್ಥಕತೆ ಮನೋಭಾವ. ಯಾಕಂದರೆ ಈ ಒಂದು ದಿನಕ್ಕೋಸ್ಕರನೇ ತುಂಬ ದಿನದಿಂದ ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಈ ದಿವಸ ಅಂದರೆ ಹೊಸನೀರೆಲ್ಲ ತಂದು ಹೊಸನೀರಿಟ್ಟು ಅಡುಗೆ ಮಾಡಿ ಮುಗಿಸಿದ್ರೆ ಏನೋ ಒಂಥರ ನೆಮ್ಮದಿ ಮನಸ್ಸಿಗೆ. ಸೊ ಇವಾಗ ಹೊಸನೀರೆಲ್ಲ ತಂದಿದ್ವಲ್ವ, ಅದನ್ನೇ ಎಲ್ಲ ಕಡೆ ಪ್ರೋಕ್ಷಣೆ ಮಾಡ್ತಾಯಿದ್ದೀನಿ. ಈ ರೀತಿ ಪ್ರೋಕ್ಷಣೆ ಮಾಡೋದ್ರಿಂದ ಯಾವುದೆಲ್ಲ ಮಡಿ ಏನಾದರೂ ಮಾಡಲಿಲ್ಲ ಅಂದರೆ ಅದು ಕೂಡ ಮಡಿ ಆಗಲಿ ಅನ್ನೋ ಒಂದೇ ಉದ್ದೇಶದಿಂದ ಈ ರೀತಿ ಪ್ರೋಕ್ಷಣೆ ಮಾಡ್ತೀವಷ್ಟೇ. ಸೊ ಇದೆಲ್ಲ ಆದ ನಂತರ ನಾವು ಅಡುಗೆಗಳನ್ನು ಮಾಡಲಿಕ್ಕೆ ಶುರು ಮಾಡ್ಕೋಬೋದು. ಸೊ ಅದಕ್ಕಿಂತ ಮುಂಚೆ ಒಂದು ಮಣ್ಣಿನ ದೀಪನ ಈ ರೀತಿ ಹಚ್ಚಿ ಇಡ್ತಾಯಿದ್ದೀನಿ. ಅದಕ್ಕೂ ಕೂಡ ಪೂಜೆ ಮಾಡಬೇಕಾಗುತ್ತೆ. ಸೊ ಮೊದಲೆಲ್ಲ ಯಾವ ರೀತಿ ಫೀಲ್ ಅಂದರೆ, ಆ ಒಂದು ದೀಪಕ್ಕೆ ಹಾಕಿರ್ತೀವಲ್ಲ ಎಣ್ಣೆ, ಅದು ಮುಗಿಯೋವರೆಗೆ ಅಡುಗೆ ಆಗಿ ಮುಗಿದಿರುತ್ತೆ ಅನ್ನೋ ಒಂದು ಫೀಲ್ ಅವಾಗೆಲ್ಲ. ಸೊ ಅದನ್ನು ಫಾಲೋ ಮಾಡ್ಕೊಂಡು ಬರ್ತಾಯಿದ್ರು ಅತ್ತೆ ಚಿಕ್ಕತ್ತೆ ಎಲ್ಲರೂ ಕೂಡ. ಹಾಗೆ ನಾವು ಕೂಡ ಫಾಲೋ ಮಾಡ್ಕೊಂಡು ಬರ್ತೀವಿ. ಹಾಗೆ ಮೊದಲೆಲ್ಲ ಈ ರೀತಿ ಬಳಕೆ ತೆಗೆಯೋ ದಿನ ನಾವು ಹೊಸ ಮಡಕೆನೇ ಬಳಸ್ತಾ ಇದ್ದಿದ್ದು, ಅದರಲ್ಲೇ ಅಡುಗೆ ಮಾಡಿ ಎಲ್ಲ ಮಾಡ್ತಾಯಿದ್ವಿ. ಬಟ್ ಇವಾಗೆಲ್ಲ ಏನಾಗುತ್ತೆ ಅಂದರೆ ಮಡಕೆ ಎಲ್ಲ ಸುಮ್ಮನೆ ವೇಸ್ಟ್, ಅದು ತಗೊಂಡ್ರೂ ಕೂಡ ತುಂಬಾ ವೇಸ್ಟ್ ಆಗಿಬಿಡುತ್ತೆ, ಮತ್ತು ಇನ್ಯಾವುದಕ್ಕೂ ಯೂಸ್ ಮಾಡಲ್ಲ ಅಲ್ವಾ. ಹಾಗಾಗಿ ಈ ಸರಿ ಸ್ವಲ್ಪ ಮಡಕೆನ ಸ್ಕಿಪ್ ಮಾಡಿ ಈ ರೀತಿ
ಒಂದು ಹೊಸ ಪಾತ್ರೆನೇ ತಗೊಂಡು ಬಳಸ್ತೀವಿ. ಸೊ ಮನೆಗೂ ಆಗುತ್ತೆ ಅಂತ ಹೇಳಿ. ಹಾಗೆ ಈ ನಮ್ಮ ಕಡೆ ಏನಂದರೆ ಶಾವಿಗೆಗೆ ಈ ರೀತಿ ಪರ್ಪಣ ಮಾಡ್ಕೋತೀವಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಈ ರೀತಿ ಒಣಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಸಣ್ಣ ಈರುಳ್ಳಿ, ಕರಿಬೇವಿನ ಸೊಪ್ಪು, ಅರಿಶಿನ ಕೊನೆ ಇಷ್ಟನ್ನು ಹಾಕಿ ಬೇಳೆ ಮತ್ತು ಅವರೆಬೇಳೆ, ಸಣ್ಣ ಈರುಳ್ಳಿ ಇದಿಷ್ಟನ್ನು ಕೂಗಿಸ್ಕೊಂಡು ಅದಕ್ಕೆ ಹಾಕೋದಷ್ಟೇ. ಸೊ ಒಗ್ಗರಣೆ ಆ ಥರ ಏನೂ ಹಾಕೋಂಗಿಲ್ಲ. ಹಾಗೆಯೇ ಕುಂಬಳಕಾಯಿ ಮಾಡ್ತೀವಿ, ಅದಕ್ಕೂ ಕೂಡ ಯಾವುದೇ ಒಗ್ಗರಣೆ ಹಾಕಲ್ಲ. ಇದೊಂಥರ ನಮ್ಮ ಕಡೆ ಸ್ಪೆಷಲ್ ಅಡುಗೆ ಅಂತಲೇ ಹೇಳ್ಬೋದು ಇವತ್ತು. ಹಾಗೆ ಈ ರೀತಿ ಎಡೆ ಕೊಟ್ಟು ಕಳಿಸ್ಬೇಕಾಗುತ್ತೆ. ಹೊಸ ಸೀರೆ ಇಟ್ಟು ಹಾಗೆ 3 ಕಾಯಿ, 3 ಅರಿಶಿನ ಕುಂಕುಮ, 3 ಎಲೆ, 3 ಸೆಟ್ ಬಾಳೆಹಣ್ಣು ಇದನ್ನೆಲ್ಲ ಹಾಕಿ ಅವ್ರಿಗೆ ಬಾವಿ ಕಟ್ಟೆಗೆ ಮೊದಲೆಲ್ಲ ಹೊಡ್ಕೊಂಡು ಬರ್ತಾಯಿದ್ರು. ಇವಾಗ ಬಾವಿ ಕಟ್ಟೆ ಇಲ್ಲ ಅಲ್ವ, ಹಾಗಾಗಿ ಒಳಗೇ ಹೋಗಿ ಈ ರೀತಿ ಎಲ್ಲದನ್ನು ಇಟ್ಟು ಪೂಜೆ ಮಾಡ್ಕೊಂಡು ಬರ್ತಾರೆ. ಹೊಳೆಯಲ್ಲಿ ನೀರು ತಗೊಂಡು ಬರ್ತಾರೆ. ಸೊ ಅಲ್ಲಿವರೆಗೆ ನಾವು ಶಾವಿಗೆ ಎಲ್ಲ ಒತ್ತಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಸತೀಶ್ ಅವರು ಹಾಗೆ ನಮ್ಮ ಇಬ್ಬರು ಮತ್ತು ಮಕ್ಕಳು ಕೂಡ ಹೋಗಿದ್ದರು. ನಮ್ಮ ಅಕ್ಕನ ಮಗ ಬಂದಿದ್ದ, ಅವನು ಮತ್ತು ಪ್ರಶಾಂತ್ ಎಲ್ಲರೂ ಕೂಡ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದರು. ಅಲ್ಲಿವರೆಗೆ ಶಾವಿಗೆ ಇಟ್ಟಿದ್ದೆ. ಮಕ್ಕಳಿದ್ರೆ ಆ್ಯಕ್ಚುಲಿ ಶಾವಿಗೆ ಎಲ್ಲ ಮಕ್ಕಳೇ ಒತ್ತು ಕೊಡ್ತಾಯಿದ್ರು ಈ ಸರಿ. ಬಟ್ ಮಕ್ಕಳು ಇರಲಿಲ್ವಲ್ಲ, ಹಾಗಾಗಿ ನಾವೇ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ವಿ. ಮಕ್ಕಳನ್ನ ಕಾಯ್ಕೊಂಡ್ರೆ ಇನ್ನೂ ಲೇಟಾಗಿಬಿಡುತ್ತೆ ಅಂತ ಹೇಳಿ. ಆ್ಯಕ್ಚುಲಿ ಶಾವಿಗೆ ಮಾಡಬೇಕಾದ್ರೆ ನಾವು ತುಂಬ ಬಿಗಿಯಾಗಿ ಅಂದರೆ ಸ್ವಲ್ಪ ಗಟ್ಟಿಯಾಗಿಯೇ ರೆಡಿ ಮಾಡ್ಕೊಂಬಿಟ್ರೆ ಶಾವಿಗೆ ಹಿಟ್ಟನ್ನು ಅದು ಯಾವುದೇ ಕಾರಣಕ್ಕೂ ಕೆಡಲ್ಲ, ಬೆಳಿಗ್ಗೆ ಕೂಡ ತಿನ್ಬೋದು. ಈ ತಂಗ್ಳು ಶಾವಿಗೆ ತಿನ್ನಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂತ, ಅದೊಂಥರ ಚೆನ್ನಾಗಿರುತ್ತೆ. ರಾತ್ರಿ ನಾವು ತಿನ್ನೋದಕ್ಕಿಂತ ಬೆಳಿಗ್ಗೆ ಎದ್ದು ಶಾವಿಗೆ ತಿಂದಾಗ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಮತ್ತು ಅತ್ತೆ ಇಬ್ಬರು ಸೇರಿಕೊಂಡು ಶಾವಿಗೆ ಎಲ್ಲ ರೆಡಿ ಮಾಡಿದ್ವಿ. ಅಂದರೆ ಶಾವಿಗೆಗೆ ಹಚ್ಕೋತೀವಲ್ಲ ಪರ್ಪು, ಅದನ್ನು ಕೂಡ ಆಗಲೇ ರೆಡಿ ಮಾಡಿ ಇಟ್ಟಿದ್ದೆ. ಮತ್ತು ಕುಂಬಳಕಾಯಿ ಮತ್ತು ಈ ಸೂಸ್ಲು ಅಂತ ಹೇಳ್ತಾರಲ್ಲ, ಎಳ್ಳೊಂದು ಸೂಸ್ಲು, ಅದು ಕೂಡ ರೆಡಿ ಮಾಡಿ ಇಟ್ಟಿದ್ದೆ. ಮತ್ತು ದೇವ್ರ ಮನೆ ಕೆಲಸಗಳೇ ತುಂಬಾ ಆಗಿಬಿಡುತ್ತೆ. ಅಂದರೆ ದೇವ್ರ ಮನೆಯೆಲ್ಲ ಅರೇಂಜ್ ಮಾಡಿ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋವ್ರಿಗೆ ತುಂಬ ಟೈಮ್ ತೊಗೊಬಿಡುತ್ತೆ. ಸೊ ಅದೆಲ್ಲ ಮಾಡಿಕೊಂಡು ಅದಾದ ನಂತರನೇ ಲಾಸ್ಟಲ್ಲಿ ಶಾವಿಗೆ ಒತ್ತಿದ್ದು. ಇದೊಂದು ಬಿಗ್ ಪಾರ್ಟ್ ಆಫ್ ದಿಸ್ ಹಬ್ಬ ಅಂತಲೇ ಹೇಳ್ಬೋದು. ಯಾಕಂದರೆ ಇದನ್ನೇ ಸ್ವಲ್ಪ ಟೈಮ್ ತೊಗೊಳ್ಳೋದು, ಶಾವಿಗೆ ಒತ್ತಿ ಅದನ್ನು ಈ ರೀತಿ ದೊಡ್ಡ ಶಾವಿಗೆ ಒಳ್ಳಿಟ್ಕೊಂಡ್ಬಿಟ್ಟಿದ್ವಿ. ನಮಗೆ ಇದೇ ಬೆಸ್ಟ್ ಅಂತ ಅನಿಸುತ್ತೆ. ಇವಾಗೆಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ ಸಣ್ಣ ಸಣ್ಣ ಒಂದು ಶಾವಿಗೆ ಒಳ್ಳು, ಬಟ್ ಅದು ಅಷ್ಟೊಂದು ಲೈಕ್ ಆಗೋಲ್ಲ ನಮಗೆ. ಒತ್ತಲಿಕ್ಕೂ ಅದು ಹಿಂಸೆ. ಬಟ್ ಇದು ತುಂಬ ಆರಾಮವಾಗಿ ಒತ್ಕೋಬೋದು. ಎಷ್ಟೇ ಬಿಗಿಯಾದ ಹಿಟ್ಟಾದ್ರೂ ಕೂಡ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಅದಕ್ಕೋಸ್ಕರ ಮಾರ್ಕೆಟಲ್ಲಿ ಬೇರೆ ಯಾವುದೂ ಪರ್ಚೇಸ್ ಮಾಡಿಲ್ಲ. ಆಲ್ಮೋಸ್ಟ್ ಇದೊಂದು 30-40 ಇಯರ್ಸ್ ಆಯಿತು ಅಂತ ಹೇಳ್ತಾ ಇರ್ತಾರೆ ನಮ್ಮ ಅತ್ತೆ. ಸೊ ತುಂಬಾ ಹಳೆಯ ಒಂದು ಶಾವಿಗೆ ಒಳ್ಳು ಅಂತಲೇ ಹೇಳ್ಬೋದು. ಇದರಲ್ಲೇ ನಮಗೆ ಪ್ರಾಕ್ಟೀಸ್ ಆಗಿಬಿಟ್ಟಿದ್ದೆ. ಇಷ್ಟೆಲ್ಲ ಪ್ರೊಸೀಜರ್ ಮುಗಿಯೋವರೆಗೆ ಆಲ್ಮೋಸ್ಟ್ 10 o'clock ಆಗ್ತಾನೆ ಬರ್ತಾಯಿತ್ತು. ಹಾಗಾಗಿ ಸ್ವಲ್ಪ ಬೇಗನೆ ಮಾಡ್ಕೋತಾ ಇದ್ವಿ. ಹಾಗೆ ಇಲ್ಲಿ ಕಾಯಿ ಕಡುಬು ಮತ್ತು ಎಳ್ಳು ಕಡುಬನ್ನು ಮಾಡ್ಕೋತಾ ಇದ್ದೀನಿ. ಅದೊಂದಷ್ಟು ಇದೊಂದಷ್ಟು ಒಂದು 5 ಎಡೆ ಹಾಕಬೇಕಲ್ವ, ಹಾಗಾಗಿ ಒಂದು 10-15 ಆದರೂ ಮಾಡಲೇಬೇಕು. ಸೊ ಅದಕ್ಕೆ ಎಲ್ಲದನ್ನು ರೆಡಿ ಮಾಡ್ಕೋತಾ ಇದ್ದೆ. ಸತೀಶ್ ಅವ್ರಿಗಂತೂ ಹೊಟ್ಟೆ ಹಸ್ಬಿಟ್ಟಿತ್ತು ಇಷ್ಟರಲ್ಲಿ. ಸೊ ಬೇಗ ಮಾಡು, ಹೊಟ್ಟೆ ಹಶ್ವಾಗ್ತಾ ಇದೆ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ಬೇಗ ಮಾಡಿ ಕೊಟ್ಟೆ. ಹಾಗೆ ನಮ್ಮ ಕಡೆ ಏನಂದರೆ ಈ ರೀತಿ ಬಾಳೆ ಎಲೆ ಹಾಕಿ ಅದಕ್ಕೆ 5 ಎಡೆಗಳನ್ನು ಹಾಕಬೇಕು ಗಣೇಶನ ಮುಂದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಮಾಡ್ಕೋತೀವಿ. ಹಾಗೆಯೇ ಸೈಡಲ್ಲಿ ನಾವು ಈ ರೀತಿ ಅಕ್ಕಿ ಮತ್ತು ಮುಗುಳು ತೆಗೆದಿರುವಂತಹ ಕಾಯಿ, ಒಂದು ವಿಭೂತಿ ಗಟ್ಟಿಯಾಗಿರ್ಬೋದು, ಹಾಗೆ ಒಂದು ಹುಳಿ ಮತ್ತು ಒಂದು ಪಂಚ, ಇದಿಷ್ಟನ್ನು ಹಾಕಿ ಕೂಡ ಪೂಜೆ ಮಾಡಬೇಕು. ಇದೆಲ್ಲ ಒಂದು ಪದ್ಧತಿ ಇದೆ. ಸೊ ಇದೆಲ್ಲ ಆದ ನಂತರ ಮಕ್ಕಳಿಗೆ ಮತ್ತು ಸತೀಶ್ ಅವ್ರಿಗೆಲ್ಲ ಊಟಕ್ಕೆ ಬಡಿಸ್ದೆ. ನಾವು ಪೂರ್ತಿ ಹಬ್ಬ ಮುಗಿಯೋವರೆಗೆ 11-11:30 ಆಗಿಬಿಡ್ತೀವಿ ಸರಿ ಅಂತೂ.
ಸೊ ಹಾಗೆ ಇದು ಬಂದು ನೆಕ್ಸ್ಟ್ ಬೀದಿಯಲ್ಲಿ ಅಂದರೆ ನಮ್ಮ ಏರಿಯಾ ಅಲ್ಲ, ನೆಕ್ಸ್ಟ್ ಏರಿಯಾದಲ್ಲಿ ಮಕ್ಕಳೆಲ್ಲ ಸೇರಿ ಪ್ರೀತಮ್ ಅರ್ಜುನ್ ಎಲ್ಲ ಹಾಗೆ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಕೂರಿಸಿರುವಂತಹ ಗಣೇಶ ಎಷ್ಟು ಒಂಥರ ಲಕ್ಷಣವಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಆ ಗಣೇಶನ ಕಣ್ಣುಗಳಾಗಿರ್ಬೋದು, ಅದರ ಒಂದು ಕಿರೀಟ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಗೌರಮ್ಮ ಕೂಡ ಅಷ್ಟೇ ಮುದ್ದಾಗಿತ್ತು, ತುಂಬಾ ಚೆನ್ನಾಗಿತ್ತು. ಬಟ್ ನಮಗೆ ಆ ದಿವಸ ಹೋಗ್ಲಿಕ್ಕೆ ಟೈಮ್ ಆಗಲಿಲ್ಲ, ನೆಕ್ಸ್ಟ್ ಡೇ ಹೋಗಿ ನೋಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು ಗಣೇಶ. ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.